ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪರಂಪರೆ ತಮ್ಮೆಲ್ಲರಿಗೂ ಕೂಡ ತಿಳಿದು ಬಂದಿದೆ. ಕಾರಣಕ್ಕಾಗಿ ದಿನ ಪ್ರತಿದಿನವೂ ಮತ್ತು ಪ್ರತಿ ವರ್ಷವೂ ಕೂಡ KUWJಯ ಘನತೆ ಇಡೀ ರಾಜ್ಯಾದ್ಯಂತ ಮತ್ತು ದೇಶದಾದ್ಯಂತ ಗಮನ ಸೆಳೀತಕ್ಕಂಥ ಚಟುವಟಿಕೆಗಳ ಮೂಲಕ ನಾವು ಮುನ್ನಡೆಯನ್ನು ಸಾಧಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪತ್ರಕರ್ತರು ಮತ್ತು ಸರ್ಕಾರದ ನಡುವೆ ಒಂದು ಸಮನ್ವಯವನ್ನು ಸಾಧಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ವರ್ಷಗಳಿಂದ ಇದ್ದಂಥ ಕೊರತೆ ಕಳೆದ ಇತ್ತೀಚಿನ ದಿನಗಳಲ್ಲಿ ಅದು ನೀಗಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ಯಾವಾಗಲೂ ಪತ್ರಕರ್ತರು ಸರ್ಕಾರದ ಪ್ರತಿಪಕ್ಷದ ರೀತಿ ಕೆಲಸ ಮಾಡ್ತಾ ಇರ್ತಾರೆ, ಮಾಧ್ಯಮಗಳು ಅದರ ಹೊಣೆಗಾರಿಕೆಯೂ ಕೂಡ. ಜೊತೆಗೆ ಒಂದು ಸಮನ್ವಯವನ್ನು ಸಾಧಿಸಿಕೊಂಡು ಜನಪರವಾದ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಮತ್ತು ಅವರ ಕಲ್ಯಾಣವನ್ನು ಮಾಡೋ ನಿಟ್ಟಿನಲ್ಲಿ ಸಂಘದ ಜವಾಬ್ದಾರಿ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಸರ್ಕಾರದ ಪೂರಕ ಸಹಕಾರವೂ ಬೇಕಾಗುತ್ತೆ. ಆದರೆ ಸಂಘದ ಜೊತೆ ಮತ್ತು ಸರ್ಕಾರದ ನಡುವೆ ಒಂದು ಸಮನ್ವಯತೆ ಇಲ್ಲದಲ್ಲಿದ್ದರೆ ಅವೆಲ್ಲವೂ ಕೂಡ ಸಾಧ್ಯ ಆಗೋದಿಲ್ಲ. ಆದರೆ ಕಳೆದ ಸುಮಾರು 11 ವರ್ಷಗಳ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ KUWJ ತನ್ನ ಸದಸ್ಯರ ಕ್ಷೇಮಾಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಒಂದು ಅರ್ಥಪೂರ್ಣವಾದ ಹೆಜ್ಜೆಯನ್ನು ಇಟ್ಟಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ಅದಕ್ಕೆ ಮುಖ್ಯವಾದಂಥ ಕಾರಣಗಳು ಹಲವಾರು ಜನ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಹೆಚ್ಚು KUWJಗೆ ಬೆನ್ನೆಲುಬಾಗಿ ಕೆಲಸ ಮಾಡಿದಂಥವ್ರು, ಪತ್ರಕರ್ತರ ಒಳಿತಿಗೋಸ್ಕರ ಕೆಲಸ ಮಾಡಿದವರು KV ಪ್ರಭಾಕರ್ ಅವರು. ಆ ಕಾರಣಕ್ಕೋಸ್ಕರ ಅವರು 2013ರಿಂದ 2018ರವರೆಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರ ಭಾಗ್ಯದ ಬಾಗಿಲು ತೆರೀತು ಅಂತೇಳಿ ನಾನು ಅಂದ್ಕೊಳ್ತೀನಿ. ಅದನ್ನು ಶಿಶುವ್ಯಕ್ತಿ ಮಾತಲ್ಲ. ಯಾಕೆಂದರೆ ಪತ್ರಕರ್ತರು ವಿಧಾನಸೌಧದ ಕಾರಿಡಾರಲ್ಲೇ ಓಡಾಡಿಕೊಂಡು ಅಥವಾ ವಿಧಾನಸೌಧ ಆವರಣದಲ್ಲಿ ಓಡಾಡಿಕೊಂಡು ತಮ್ಮ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಅಥವಾ ತಮ್ಮ ಕೌಟುಂಬಿಕ ಸಮಸ್ಯೆಗಳನ್ನು, ತಮ್ಮ ವೃತ್ತಿಪರವಾದಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸರ್ಕಾರವನ್ನು, ಅಧಿಕಾರಸ್ಥರನ್ನು ತಲುಪೋದು ಭಾಳ ಕಷ್ಟ ಆಗಿತ್ತು. ಈಗ ಹಂಗಿಲ್ಲ. ಸೆಕೆಂಡ್ ಫ್ಲೋರ್ನಲ್ಲಿರ್ತಕ್ಕಂಥ 224ನೇ ಚೇಂಬರು ಯಾವಾಗಲೂ ತೆರೆದಿರುತ್ತೆ. 204ನೇ ಚೇಂಬರು ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ನಾನು ನನ್ನ 32 ವರ್ಷದ ಪತ್ರಿಕೋದ್ಯಮದ ಜೀವನದಲ್ಲಿ ತುಂಬ ಸರಿ ವಿಧಾನಸೌಧಕ್ಕೆ ಬಂದಿದ್ದೀನಿ. ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲದಲ್ಲೇ ಇರತಕ್ಕಂಥ ಸಂದರ್ಭವನ್ನು ಕೂಡ ನೋಡಿದ್ದೀನಿ. ಈಗ ಏನಿಲ್ಲ, ಭಾಳ ಧೈರ್ಯವಾಗಿ ಬರ್ಬೋದು. ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದರೆ ಅಟ್ಲೀಸ್ಟು ವಿಧಾನಸೌಧದಲ್ಲಿ ಕೂರ್ತಕ್ಕಂಥ ಅವಕಾಶ ಇದೆ. ನನಗೆ ಸುಮ್ಮನೆ ತಮಾಷೆಗೆ ಹೇಳ್ತಾ ಇರ್ತೀನಿ, ಒಂದು 40 ವರ್ಷದ ಹಿಂದೆ ನಾನು ಚಿಕ್ಕವನಿದ್ದಾಗ ಒಬ್ಬ ಜ್ಯೋತಿಷಿ ಹೇಳಿದ್ದ, ನಿಮ್ಗೆ ವಿಧಾನಸೌಧದಲ್ಲಿ ಕೂರ್ತಕ್ಕಂಥ ಅವಕಾಶ ಸಿಗುತ್ತೆ ನಿಮಗೆ ಅಂತ. ನಾನೇನು ಅಂದ್ಕೊಂಡೆ, ಅಧಿಕಾರಸ್ಥರಲ್ಲೇ ಕೂರಬೇಕು ಅನ್ನೋ, ಅಧಿಕಾರದ ಸಹಿತವಾಗಿ ಕೂರ್ತಂತ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರು ಅಂತೇಳಿ. ನಾನು ಯಾವಾಗಲೂ ಆ ಚೇಂಬರ್ಗೆ ಹೋಗಿ ಕೂತ್ಕೊಂಡಾಗ ನಾನು ಅದನ್ನೇ ಹೇಳ್ತಿರ್ತೀನಿ, ಇಂಥದ್ದು ನೋಡೋದು ನಿಜ ಆಯಿತು, ಜ್ಯೋತಿಷ ಹೇಳಿದ್ದು, ವಿಧಾನಸೌಧ 2ನೇ ಮಾಡಿ ಕೂರಂಥ ಸೌಭಾಗ್ಯ ಬಂದಿದೆ ಅಂತೇಳಿ. ಬಹಳ ನನಗಂತೂ ಅದು ತುಂಬ ವಿಸ್ಮಯ ಅನಿಸುತ್ತೆ. ಯಾಕಂದರೆ ಒಬ್ಬ ಅಪರಿಚಿತ ವ್ಯಕ್ತಿ, ಒಬ್ಬ ಪತ್ರಕರ್ತ ಬೀದರಿನ ಮೂಲೆಯಿಂದನೋ, ಶಿವಮೊಗ್ಗದಿಂದನೋ ಅಥವಾ ಕಾಸರಗೋಡಿಂದನೋ ಬಂದರೆ ಯಾರನ್ನ ಭೇಟಿ ಮಾಡಬೇಕು, ಯಾರನ್ನ ಸಂಪರ್ಕಿಸಬೇಕು, ಯಾರ ಹತ್ರ ತನ್ನ ಅಹವಾಲನ್ನು ಸಲ್ಲಿಸಬೇಕು ಅಂದರೆ ಈಗ ಸದ್ಯಕ್ಕೆ ಎಲ್ಲ ಜಾಗ ಇದೆ. ಒಂದು KUWJ ಚೇಂಬರು, ಇನ್ನೊಂದು 204 ರೂಮ್ ನಂಬರು. ನಾನು ಇಂದಿನ ಮುಖ್ಯಮಂತ್ರಿಗಳು, ಐ ಡೋಂಟ್ ವಾಂಟ್ ಟು ನೇಮ್ ದಟ್, ಇಂದಿನ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು, ರಾಜಕೀಯ ಕಾರ್ಯದರ್ಶಿ ಆಗಿದ್ದವರು ಸಂಪರ್ಕದಲ್ಲೂ ನಾನಿದ್ದೇನೆ. ಅವರು ತುಂಬ ವೈರುಧ್ಯ ಅಂದರೆ ಈ ಐಡೆಂಟಿಫೈ ಕ್ಯಾಸ್ಟ್, ಪಾರ್ಟಿ, ಸಮಥಿಂಗ್ ಎಲ್ಸ್ ಅಂದರೆ ಆ ಥರದನ್ನ ನೋಡಿ ಮುಖಕ್ಕೆ ಮಣೆ ಹಾಕ್ತಿದ್ರು. ಒಬ್ಬ ಮಾಧ್ಯಮ ಸಲಹೆಗಾರರು ಶಿವಮೊಗ್ಗಕ್ಕೆ ಬಂದಾಗ ಸಿಟಿ ಕ್ಲಬ್ನಲ್ಲಿ ಅವ್ರ ಜಾತಿಯ ಪತ್ರಕರ್ತರನ್ನೇ ಕರೆಸಿ ಒಂದು ಊಟ ಹಾಕಿಸಿ ಎಲೆಕ್ಷನ್ ಸ್ಟ್ರಾಟಜಿ ಮಾಡಿದ್ದು ನಾನು ನೋಡಿದ್ದೀನಿ. ಬಟ್ ಬಹಳ ಒಳ್ಳೆ ಬೆಳವಣಿಗೆ ಏನಾಯ್ತು ಅಂದರೆ, ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೇಡ್ ಆ್ಯಂಡ್ ಕಮ್ಯುನಿಟಿ ಆ್ಯಂಡ್ ಪವರ್ ಆ್ಯಂಡ್ ಪ್ರೊಫೆಷನ್, ಇವೆಲ್ಲದರ ಆಚೆಗೂ ಕೂಡ ಅತ್ಯಂತ ಸ್ನೇಹಮಯವಾದಂಥ ವಾತಾವರಣವನ್ನು ವಿಧಾನಸೌಧದಲ್ಲಿ, ರಾಜ್ಯದಲ್ಲಿ ಯಾರಾದರೂ ಮಾಡಿದ್ದಾರೆ ಅಂತ ಅಂದರೆ ಅದು KV ಪ್ರಭಾಕರ್. ಇದು ಮುಖಸ್ತುತಿಯ ಮಾತಲ್ಲ, ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಕೂಡ ಮತ್ತು ನನ್ನ ಅನುಭವಕ್ಕೆ ದಕ್ಕಿದ್ದು ಕೂಡ. ಹಾಗಾಗಿ ಒಂದು ಧೈರ್ಯ ಇದೆ ಇವತ್ತಿನ ಪತ್ರಕರ್ತರ ರಾಜ್ಯದಲ್ಲಿ, ಒಂದು ಧೈರ್ಯ ಇದೆ. ನಾವು ನಮ್ಮ ಏನೇ ಸಂಕಷ್ಟಗಳಿದ್ರೂ ಕಮ್ಯುನಿಟಿ ವೈಸ್ ಅಂದರೆ ವೃತ್ತಿಪರವಾದಂಥ ಯಾವುದೇ ಸಮಸ್ಯೆಗಳಿದ್ರೂ ಅಥವಾ ವೈಯಕ್ತಿಕವಾದಂಥ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಅಹವಾಲನ್ನ ಕೇಳೋದಕ್ಕೆ ಅಧಿಕಾರ ಸೌಧದಲ್ಲಿ ಯಾರೋ ಒಬ್ರು ಇದ್ದಾರೆ. ಅವ್ರಿಗೆ ನಾವು ಹೇಳ್ಕೊಳ್ಬೋದು. ಪರಿಹಾರ ಎಷ್ಟು ಮಟ್ಟಿಗೆ ಸಿಗುತ್ತೋ ಗೊತ್ತಿಲ್ಲ, ಪರ್ಸೆಂಟೇಜ್ ಆಫ್ ಇದು. ಆದರೆ ಈ ಕೇಳುವವರು ಒಬ್ರು ಇದ್ದಾರೆ, ಸಮಾಧಾನ ಕೇಳ್ತಾರೆ ಅಂತೇಳಿ. ಸೊ ಹಾಗಾಗಿ ಪ್ರಭಾಕರ್ ಅವ್ರ ಮುಂದೆ ಏನಾರು ಅಹವಾಲು ಇಟ್ಟಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ಆಯ್ತು ಬನ್ನಿ ಅಂತಾರೆ. ಸೊ ಅದೇ ಒಂದು ಧೈರ್ಯ. ನೀವು ಡಾಕ್ಟರ್ ಹತ್ರ ಹೋದರೆ ಟ್ರೀಟ್ಮೆಂಟ್ ಪ್ರಿಸ್ಕ್ರಿಪ್ಷನ್ ಬರೆಯೋದಕ್ಕಿಂತ ಮುಂಚೆ ಡೋಂಟ್ ವರಿ, ಏನೂ ಆಗಿಲ್ಲ, ನಾನು ಇದೀನಿ ಅನ್ನೋದು ಹೇಳೋದಿದೆಯಲ್ಲ, ಅದೇ ಒಂದು ದೊಡ್ಡ ಮನೋಬಲ. ರೋಗಿಯ 10% ರೋಗ ವಾಸಿ ಆಗುತ್ತೆ. ಅದು ಮಾನಸಿಕವಾದ ಸ್ಥೈರ್ಯವನ್ನು ತುಂಬತಕ್ಕಂಥ
ಆ ನಿಟ್ಟಿನಲ್ಲಿ ಕೆ ವಿ ಪ್ರಭಾಕರ್ ಅವರು ಕರ್ನಾಟಕದ ಕಾರ್ಯನಿರತ ಪತ್ರಕರ್ತರ ಸಮಸ್ತ ವೃತ್ತಿಪರ ಸ್ನೇಹಿತರ ದೊಡ್ಡ ಭರವಸೆಯಾಗಿ ಈ ನಮ್ಮ ನಡುವೆ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಅವರು ಈ ಅವಧಿಯಲ್ಲಿ ಮಾಧ್ಯಮ ಸಲಹೆಗಾರರಾಗಿ 100 ವರ್ಷಗಳನ್ನು ಪೂರೈಸುತ್ತಿರುವ ಸಂದರ್ಭದಲ್ಲಿ ಒಂದು ಅರ್ಥಪೂರ್ಣ ಹೆಜ್ಜೆಗಳನ್ನು ಹಾಕಿದ್ದಾರೆ. ನಾವು ಕೂಡ ಅವ್ರನ್ನ ಈ ಸಂದರ್ಭದಲ್ಲಿ ನಮ್ಮ ಮಿತಿಯೊಳಗೆ ಗೌರವಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು KEWJ ಮೂಲಕ ನಾವು ಸಲ್ಲಿಸಿದಂಥ ಎಲ್ಲ ಬೇಡಿಕೆಗಳಿಗೂ ಕೂಡ ಒಂದು ಪ್ರತಿಕ್ರಿಯೆ, ಒಂದು ಪೂರಕ ಪ್ರತಿಕ್ರಿಯೆ ಅವರಿಂದ ಸಿಕ್ಕಿದೆ, ಸರ್ಕಾರದಿಂದ ಸಿಕ್ಕಿದೆ. ಅವರು ಅಂತ ನಾನೇನು ಹೇಳ್ತೀನಿ ಅಂದರೆ ಅವರೇ ಸರ್ಕಾರ, ಅವರೇ ವಾರ್ತಾ ಸಚಿವರು. ನಾವು ಮುಖ್ಯಮಂತ್ರಿಗಳಿಗೆ ಹೋಗಿ ಏನೇ ಮನವಿ ಕೊಟ್ಟರು ಕೂಡ ಪ್ರಭಾಕರ್ ನೋಡಿ ಅಂತಾರೆ. ಸೊ ನಮಗೆ ಒಂದು ಫಾರ್ಮಾಲಿಟಿಯಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ಇವತ್ತು, ಅಸಲಿ ಇಂಪ್ಲಿಮೆಂಟರ್ ಯಾರು ಅಂದರೆ ಅದು ಕೆ ವಿ ಪ್ರಭಾಕರ್ ಅವರು. ಹಾಗಾಗಿ ನಾವು ಕೆ ವಿ ಪ್ರಭಾಕರ್ ಅವ್ರನ್ನ ಈ ಸಂದರ್ಭದಲ್ಲಿ ಅವರು 3 ವರ್ಷಗಳು ಒಂದು ಏನು ಮಾಧ್ಯಮ ಸಲಹೆಗಾರಿ ಬಂದಂಥ ದಿನಗಳನ್ನು ನಾವು ಒಂದು ಗೌರವಪೂರ್ವಕವಾಗಿ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಂವಾದವನ್ನು ನಾವು ಕಾಣ್ತಾ ಇದ್ದೀವಿ. KEWJ ಸಲ್ಲಿಸಿದಂಥ ಎಲ್ಲ ಬೇಡಿಕೆಗಳಿಗೂ ಅವರು ಹಸ್ತು ಅಂತಕ್ಕಂಥ ಸಂದರ್ಭಗಳನ್ನು ನಾನು ನೋಡಿದೆ. ವಿಶೇಷವಾಗಿ ನಮ್ಮನ್ನು ಕಾಡ್ತಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗೆ ಯಾವ ಪತ್ರಕರ್ತರ ಆರೋಗ್ಯ ಸಮಸ್ಯೆಯಿಂದ ಅರ್ಜಿ ಹಾಕಿರೋ CM ಫಂಡಿಗೆ ಅವ್ರು ಖಾಲಿ ಕೈಯಲ್ಲಿ ಹೋಗಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ರೆ ಅದು ಮಾಡಿಕೊಡಿ ಅದನ್ನ ಅಂತೇಳಿ. ಯಾಕೆಂದರೆ ಯಾರಿಗೆ ಹಸಿವಾಗಿರುತ್ತೆ ಅವ್ರಿಗೆ ಮಾತ್ರ ಹಸಿವಿನ ಬೆಲೆ ಗೊತ್ತಾಗುತ್ತೆ. ಅವರು ರೂಟ್ ಲೆವೆಲಿಂದ ಪತ್ರಕರ್ತರಾಗಿ ಬಂದಿರೋದ್ರಿಂದ ಪತ್ರಕರ್ತರ ಸಂಕಷ್ಟಗಳು ಏನು ಅಂತೇಳಿ ಅವ್ರಿಗೆ ಅರ್ಥ ಆಗಿರೋದ್ರಿಂದ ತುಂಬ ತಾಯ್ತನದಿಂದ ಸ್ಪಂದಿಸ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ನೀವು ಅಧಿಕಾರ ಎಲ್ರಿಗೂ ಸಿಗುತ್ತೆ, ಅಧಿಕಾರ ಸಿಕ್ಕಿದಾಗ ನಾವು ಹೇಗೆ ನಡ್ಕೊಳ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನೀವು ಅಧಿಕಾರ ಸಾರ್ಥಕಗೊಳ್ಳೋದು ಯಾವಾಗ ಅಂದರೆ ಅದಕ್ಕೆ ಪೂರಕವಾಗಿ ನೀವು ಬಂದಂಥ ಹೆಜ್ಜೆಗಳನ್ನು ಹಿಂದೆ ನೋಡಿಕೊಂಡು ಅದಕ್ಕೆ ಪೂರಕವಾಗಿ ನಾವು ನಡ್ಕೊಳ್ಳೋದಿದೆಯಲ್ಲ, ಆಗ ಮಾತ್ರ ಸಾರ್ಥಕವಾಗುತ್ತೆ ಅಂತ ತಾಯ್ತನದ ಕೆ ವಿ ಪ್ರಭಾಕರ್ ನಮ್ಮ ನಡುವೆ ಇದ್ದಾರೆ. ಅವರು 3 ವರ್ಷಗಳನ್ನ ಈ ಸಾರ್ಥಕ 3 ವರ್ಷಗಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಪೂರೈಸಿರೋದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು KEWJ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಮುಂದಿನ 2 ವರ್ಷಗಳು ಕೂಡ ಅವ್ರು ಇರ್ತಾರೆ. ಅವ್ರಿಗೆ ಇನ್ನೂ ಇಷ್ಟು ಹೆಚ್ಚಿನ ಅಧಿಕಾರಗಳು ಸಿಗಲಿ. ಯಾಕೆಂದರೆ ಅವ್ರಿಗೆ ಹೆಚ್ಚಿನ ಅಧಿಕಾರ ಸಿಗಬೇಕು ಅನ್ನೋದ್ರೊಳಗೆ ನಮ್ಮೆಲ್ಲರ ಸ್ವಾರ್ಥವೂ ಕೂಡ ಅಡಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಹೆಚ್ಚು ಹೆಚ್ಚು ಅಧಿಕಾರ ಸ್ಥಾನಮಾನಗಳು ಸಿಕ್ಕದಷ್ಟು ಕೂಡ ಅವರು ನಮಗೆ ಪೂರಕವಾಗಿ ಲಾಭದಾಯಕವಾಗಿ ಇರ್ತಾರೆ, ಸಮುದಾಯಕ್ಕೆ ಲಾಭದಾಯಕವಾಗಿರ್ತಾರೆ. ಸಮುದಾಯ ಅಂದರೆ ಜರ್ನಲ್ ಕಮ್ಯುನಿಟಿ, ಈ ಕಮ್ಯುನಿಟಿಗೆ ಅವರು ಪೂರಕವಾಗಿ ಇರ್ತಾರೆ ಅಂತ ಭಾವಿಸ್ಕೊಂಡು ಅವರಿಗೆ ಶುಭವಾಗಲಿ ಅಂತೇಳಿ ನನ್ನ ಆಶಯದ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.